ರೋಹಿತ್ ಶರ್ಮಾ ಟೀಂ ಇಂಡಿಯಾದ ಸಕ್ಸಸ್ಫುಲ್ ಓಪನರ್, ಗ್ರೇಟೆಸ್ಟ್ ಬ್ಯಾಟರ್ಗಳಲ್ಲಿ ಒಬ್ಬ. ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾದ ರೋಹಿತ್ ಹಿಟ್ ಮ್ಯಾನ್ ಅಂತಾನೆ ಫೇಮಸ್. ಇದಕ್ಕೆ ಕಾರಣ ರವಿಶಾಸ್ತ್ರಿ. 2013ರಲ್ಲಿ ಇಂಡೋ ಆಸೀಸ್ ನಡುವಿನ ಏಕದಿನ ಪಂದ್ಯಕ್ಕೆ ಕಾಮೆಂಟೇಟರ್ ಆಗಿದ್ದ ಶಾಸ್ತ್ರಿ ರೋಹಿತ್ ಸಿಕ್ಸರ್ನೊಂದಿಗೆ ದ್ವಿಶತಕ ಪೂರೈಸಿದಾಗ ಹಿಟ್ ಮ್ಯಾನ್ ಅಂತ ಕರೀತಾರೆ. ಅಲ್ಲಿಂದ ರೋಹಿತ್ಗೆ ಬಹುಪಾಲು ಫ್ಯಾನ್ಸ್ ಹಿಟ್ ಮ್ಯಾನ್ ಅಂತಾನೆ ಕರೀತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರೋಹಿತ್ ಶರ್ಮಾ ಆಗಮನಕ್ಕೂ ಮುನ್ನವೇ ಟೀಂ ಇಂಡಿಯಾದಲ್ಲಿ ಹಿಟ್ ಮ್ಯಾನ್ ಒಬ್ಬರು ಇದ್ರು. ಅವರೇ ಮಹೇಂದ್ರ ಸಿಂಗ್ ಧೋನಿ. ಹೌದು, 2004ರಲ್ಲಿ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದ ಧೋನಿ ಆರಂಭಿಕ ದಿನಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿದ್ರು. ಅದರಲ್ಲೂ 2005ರಲ್ಲಿ ಪಾಕ್ ಎದುರಿನ 6 ಪಂದ್ಯಗಳ ಏಕದಿನ ಸೀರೀಸ್ನಲ್ಲಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ್ದ ಧೋನಿಗೆ ಟೀಂ ಇಂಡಿಯಾದ ಹಿಟ್ ಮ್ಯಾನ್ ಎಂಬ ಟ್ಯಾಗ್ಲೈನ್ ಬಂದಿತ್ತು. ಆದರೆ ಅಂದು ಸೋಷಿಯಲ್ ಮೀಡಿಯಾಗಳು ಪ್ರಭಾವದ ಕಡಿಮೆ ಕಾರಣ ಹಿಟ್ ಮ್ಯಾನ್ ಧೋನಿ ಎಂಬ ಟ್ಯಾಗ್ಲೈನ್ ಹೆಚ್ಚಾಗಿ ಬಳಕೆಗೆ ಬರಲಿಲ್ಲ.